ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನಾನಿವತ್ತು ಕ್ಯಾಬೇಜಿದ್ದು ಉಪ್ಪು ಕರಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೇನೆ. ಫಸ್ಟಿಗೆ ಬೇಕಾದ ಸಾಮಗ್ರಿಯನ್ನು ನೋಡ್ಕೊಳ್ಳಿ. ಫಸ್ಟ್ ಕ್ಯಾಬೇಜ್ ಅನ್ನು ಬೇಯಲಿಕ್ಕೆ ಇಡ್ಬೇಕು. ಅದು ಸ್ವಲ್ಪ ಅರಿಶಿನ ಹಾಕ್ಬೇಕು. ಅರಿಶಿನ ಹಾಕಿ ಬೇಯಲಿಕ್ಕೆ ಇಡ್ಬೇಕು. ಬೆಂದಾದ್ಮೇಲೆ ಅದನ್ನು ಸೈಡಿಗೆ ತಕೊಳ್ಬೇಕು, ನೀರ್ ತೆಗೆದು. ಮತ್ತೆ ಬಿಸಿ ಮಾಡ್ಲಿಕ್ಕೆ ಯಾವ್ದಾದ್ರು ಪಾತ್ರೆ ಇಡಬೇಕು. ನಾನು ಮಣ್ಣಿನ ಪಾತ್ರೆ ಇಟ್ಟಿದ್ದೇನೆ. ಅದಕ್ಕೆ ಎಣ್ಣೆ ಹಾಕ್ಬೇಕು. ಒಗ್ಗರಣೆಗೆ ಹೆಸರು, ಉದ್ದಿನ ಬೇಳೆ, ಸಾಸಿವೆ, ಒಣಮೆಣಸು, ಬೆಳ್ಳುಳ್ಳಿ ಮತ್ತೆ ಕರಿಬೇವು ಹಾಕ್ತಾ ಇದ್ದೇನೆ. ಅದ ನಂತರ ಈರುಳ್ಳಿ, ಟೊಮೆಟೊ, ಮೆಣಸನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಅದನ್ನು ಮುಂಚೆ ಹೇಳ್ತಾ ಇದ್ದೇನೆ. ಹೇಗೆ ಆಗುತ್ತೆ ಅಂತ ಗೊತ್ತಿಲ್ಲ, ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಿದ್ದೇನೆ. ವಿಡಿಯೋ ಮಾಡುವಾಗ ಆಡಿಯೋ ಮಾಡ್ಲಿಕ್ಕೆ ಆಗ್ಲಿಲ್ಲ, ಅದು ಎಲ್ಲ ಡಿಸ್ಟರ್ಬೆನ್ಸ್ ಇತ್ತು. ಹಾಗೆ ನಾನು ಆಡಿಯೋ ಅನ್ನು ನೆಕ್ಸ್ಟ್ ರೆಕಾರ್ಡ್ ಮಾಡಿದೆ. ಫಸ್ಟ್ ಒಗ್ಗರಣೆ ಫ್ರೈ ಮಾಡಿ ಈರುಳ್ಳಿ ಹಾಕ್ಬೇಕು. ನೆಕ್ಸ್ಟ್ ಮೆಣಸು, ಟೊಮೆಟೊ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಬೇಕು. ಮತ್ತೆ ಮೆಣಸು ಟೊಮೆಟೊ ಹಾಕಿ ಫ್ರೈ ಮಾಡ್ಬೇಕು. ಫಸ್ಟ್ ಟೈಮ್ ಮಾಡ್ತಾ ಇದ್ದೇನೆ, ಮಾಡಿದ್ದೇನೆ ಮುಂಚೆ, ಆದ್ರೆ ಈ ತರ ಮಾಡ್ಲಿಲ್ಲ. ಇದು ಫಸ್ಟ್ ಟೈಮ್ ಹೀಗೆ ಮಾಡ್ತಿರೋದು. ಚೆನ್ನಾಗಿ ಫ್ರೈ ಆಗ್ಬೇಕು. ಸ್ವಲ್ಪ ಟೊಮೆಟೊ ಇದು ಸ್ವಲ್ಪ ಇದಾಗ್ಬೇಕಲ್ಲ, ಫ್ರೈ ಆಗ್ಬೇಕಲ್ಲ, ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬೇಕು. ಒಂದು ಮಾಡ್ತೀನಿ ಫ್ರೈ ಆಗ್ಲಿ. ಸ್ವಲ್ಪ ಉಪ್ಪು ಹಾಕ್ಬೇಕು, ಸ್ವಲ್ಪ ಫ್ರೈ ಆಗ್ಬೇಕು ಅಷ್ಟೇ. ಮತ್ತೆ ಚೆನ್ನಾಗಿ ಇದು ಮಾಡ್ಬೇಕು. ಹೀಗೆ ನಾನು ವಿಡಿಯೋ ಹಾಕ್ತೇನೆ, ನೀವು ಇಷ್ಟದೇ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸಿಗೆಲ್ಲ. ನೀವು ಇದೇ ರೀತಿ ವಿಡಿಯೋ ಹಾಕ್ಬೇಕಂತ ಇದ್ದೇನೆ. ನೀವು ನನಗೆ ಸಪೋರ್ಟ್ ಮಾಡಬೇಕು. ಕ್ಯಾಬೇಜ್ ಹಾಕ್ಬೇಕು. ಅದಾದ್ಮೇಲೆ ಕ್ಯಾಬೇಜ್ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಫ್ರೈ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡ್ತಾ ಮಾಡ್ತಾ ಸ್ವಲ್ಪ ಫುಲ್ ಮಿಕ್ಸ್ ಮಾಡಬೇಕು. ಕರೆಕ್ಟ್ ಆಗಿ ಇದಾಗ್ಬೇಕಲ್ಲ, ಅದಕ್ಕೆ ಮಿಕ್ಸ್ ಮಾಡಬೇಕು. ಮತ್ತೆ ಸ್ವಲ್ಪ ಉಪ್ಪು ಹಾಕ್ಬೇಕು. ಉಪ್ಪು ಹಾಕಿದ್ಮೇಲೆ ಮಿಕ್ಸ್ ಮಾಡ್ಬೇಕು ಪುನಃ. ಮಿಕ್ಸ್ ಮಾಡಿ ಸ್ವಲ್ಪ ಬೇಯಲಿಕ್ಕೆ ಇದು ಮುಚ್ಚೆಲ್ಲ ಮುಚ್ಚಿಡ್ಬೇಕು. ಸ್ವಲ್ಪ ಬೆಂದ್ಮೇಲೆ ತೆಂಗಿನಕಾಯಿ ತುರಿ ಹಾಕಬೇಕು. ತೆಂಗಿನ ತುರಿ ಹಾಕಿದ್ಮೇಲೆ ಮಿಕ್ಸ್ ಮಾಡ್ಬೇಕು ಪುನಃ. ಮಿಕ್ಸ್ ಮಾಡಿದ್ಮೇಲೆ ಪುನಃ ಮುಚ್ಚಳ ಮುಚ್ಚಿ ಇಡ್ಬೇಕು. ಸ್ವಲ್ಪ ನೀರ್ ಹಾಕ್ಬೇಕು, ಯಾಕಂದ್ರೆ ತವ ಇದಾಗ್ತದಲ್ಲ, ಅದಕ್ಕೆ ಮುಂಚೆ ನೀರ್ ಹಾಕಿದ್ದೆ ನಾನು. ಸ್ವಲ್ಪ ನೀರ್ ಹಾಕಿದ್ದೆ, ಇಲ್ಲದ್ರೆ ಸುಡ್ತದಲ್ಲ, ಅದಕ್ಕೆ. ಮತ್ತೆ ಬೇಯಲಿಕ್ಕೆ ಇಡ್ಬೇಕು. ಮತ್ತೆ ಪದಾರ್ಥ ರೆಡಿ ಆಗುತ್ತೆ. ಪದಾರ್ಥ ಅಲ್ಲ, ಇದು ಉಪ್ಪು ಕರಿ. ನಿಮ್ಗೆ ಟೇಸ್ಟ್ ಒಳ್ಳೇದಿದೆ, ನಾನು ಟ್ರೈ ಮಾಡಿದೆ. ಮತ್ತೆ ಮನೆಯವರಿಗೆ ಗೊತ್ತಿಲ್ಲ ಹೇಗೆ ಆಗ್ತದಂತ. ವಿಡಿಯೋ ಲೈಕ್ ಆದ್ರೆ ಲೈಕ್ ಕೊಡಿ, ಕಮೆಂಟ್ ಮಾಡಿ,
ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಪ್ಲೀಸ್. ಕಮೆಂಟ್ ಮಾಡಿ. ಕಮೆಂಟ್ ಮಾಡಿದ್ರೆ ನಂಗೆ ನೆಕ್ಸ್ಟ್ ವಿಡಿಯೋ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಆಗ್ತದೆ. ಲೈಕ್ ಎಲ್ಲ ಮಾಡಿದ್ರೆ ಮಾಡ್ಬೇಕಂತ ಇದ್ದೇನೆ ವಿಡಿಯೋಸ್. ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.